ನಮಸ್ತೆ ರೈತ ಬಾಂಧವರೇ. ಸೊ ನೀವೇನು ನೋಡ್ತಾ ಇದ್ರಲ್ವ, ಸೊ ಇದು ಶೇಂಗಾ ಬೆಳೆ. ಸೊ ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿಯಲ್ಲಿ ಬರುವಂತಹ ಚೌಳೂರು ಗ್ರಾಮಕ್ಕೆ ಸೇರಿರುವಂತಹ ಜಗಜೀವನ ರಾಮ್ ಕಾಲೋನಿ, ಜೆ ಕಾಲೋನಿ, ಬಸವೇಶ್ವರ ಕಾಲೋನಿಯ ಮಧ್ಯಭಾಗದಲ್ಲಿದ್ದೀವಿ. ಸೊ ನಾವು ಈ ಕಡೆ ಹೋಗುವಂಥ ಸಂದರ್ಭದಲ್ಲಿ ಕಂಡು ಬಂದಂತಹ ಒಂದು ಶೇಂಗಾ ಬೆಳೆ ನೋಡಿ. ಮಳೆ ಬಂದು ಗಿಡನೇ ಹುಟ್ಟಿದೆ, ಆದರೆ ಒಣಗ್ತಾ ಇದ್ದಾವೆ ಆಲ್ರೆಡಿ. ನಿಮಗೆ ಲೈವಲ್ಲಿ ನಾನು ವಿಡಿಯೋ ತೋರಿಸ್ತೀನಿ. ನಾನು ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಗಿಡ ಒಣಗ್ತಾ ಇದ್ದಾವೆ ಅಂದರೆ ತುಂಬ ಗಿಡ ಒಣಗ್ತಾ ಇದೆ. ಈ ಒಂದು ಬೆಳೆ ಮಳೆಯಾಶ್ರಿತ ಬೆಳೆ ಆಗಿದೆ. ಸೊ ಆಲ್ರೆಡಿ ನಾನು ನಮ್ಮ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಶೇಂಗಾ ಬೆಳೆ ಯಾವ ರೀತಿ ಬೆಳೀತಾರೆ ಅಂತ. ಸುಮಾರು ಎಕರೆ ನಾನು ಉದಾಹರಣೆ ಮಾತ್ರ ಒಂದು ಹೊಲ ತೋರಿಸ್ತಾ ಇದ್ದೀನಿ. ಈ ಥರ ಹುಡ್ಕೊಂಡು ಹೋದರೆ ಪ್ರತಿ ಒಂದು ಹೊಲದಲ್ಲೂ ಸಹಿತ ಈ ರೀತಿ ಗಿಡ ಒಣಗ್ತಾ ಇದ್ದಾವೆ. ಮುಂದೆಗಡೆ ಹೋದರೆ ಇನ್ನೂ ತುಂಬ ಒಣಗ್ತಾ ಇದೆ ಗಿಡ. ಆ ಒಣಗುವಂತಹ ಗಿಡ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನಾನು. ನೋಡಿ, ಸುಮಾರು ಬಿತ್ತನೆ ಮಾಡಿ 2 ತಿಂಗಳಾಗಿದೆ ಅಂದ್ಕೊತೀನಿ, 1.5-2 ತಿಂಗಳು. ಈ ಒಂದು 2 ತಿಂಗಳಲ್ಲಿ ಗಿಡ ಎಷ್ಟು ಬೆಳಿಬೇಕಿತ್ತಂದರೆ ನೆಲನೇ ಕಾಣಬಾರ್ದು. ನೋಡಿ, ನೆಲ ಎಷ್ಟು ಒಣಗಿದೆ ಸಮೇತ. ನಿಮ್ಮ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಈ ಥರ ಒಣಗಿರುವಂತಹ ಗಿಡ ನಮ್ಮ ಚಳ್ಳಕೆರೆ ಭಾಗದಲ್ಲಿ ಪರಶುರಾಮಪುರ ಹೋಬಳಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಸಹಿತ ಹುಡ್ಕೊಂಡು ಹೋದರೆ ತುಂಬ ಏರಿಯಾಗಳು, ತುಂಬ ಎಕರೆಸ್ ಕಾಣುತ್ತೆ. ಸೊ ಹಂಗಾಗಿ ನಮ್ಮ ರೈತರಿಗೆ ಫಸಲ್ ಬಿಮಾ ಯೋಜನೆಯೂ ಅಮೌಂಟ್ ಕ್ಲೈಮ್ ಮಾಡಿ ಹಾಗೂ ಈ ಬರಪೀಡಿತ ಘೋಷಣೆಯೆಂದು ಸಹಿತ ಘೋಷಣೆ ಮಾಡಿ ರೈತರಿಗೆ ಆಗಿರುವಂತಹ ಅನ್ಯಾಯನ ಕರ್ನಾಟಕ ಸರ್ಕಾರದವರು ಇದನ್ನು ಮನಗಂಡು ಆದಷ್ಟು ಬೇಗ ಇವರಿಗೆ ಹಣ ಬಿಡುಗಡೆ ಮಾಡಬೇಕೆಂದು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನೋಡಿ, ನೀವೆಲ್ಲಿ ಹೋದರೂ ಸಹಿತ ಅಷ್ಟೇ ಗಿಡ ಅಷ್ಟೇ ಒಣಗಿದೆ. ಇದಕ್ಕಿನ್ನೂ ಎಡೆ ಕುಂಟೆ ಹೊಡಿಬೇಕು, ಕಳೆ ತೆಗಿಬೇಕು, ಯಾವುದೇ ಕೆಲಸ ಮಾಡಿಲ್ಲ. ಯಾಕಂದರೆ ಇವಾಗ ಹಾಕಿರೋ ದುಡ್ಡು ಬರುತ್ತೋ ಬರಲ್ಲ ಅನ್ನೋ ಉದ್ದೇಶದಿಂದ ರೈತರಿಗೆ ಮಳೆ ಬಂದರೂ ಸಹಿತ ಶೇಂಗಾ ಆಗೋದು ಕಷ್ಟ. ಯಾಕಂದರೆ ಇಷ್ಟೊತ್ತಿಗೆ ಹೂವು ಬಿಟ್ಟು ಇಳಿದುಬಿಟ್ಟು ಕಾಯಿ ಕಚ್ಚಬೇಕಿತ್ತು. ತುಂಬ ಲೇಟ್ ಆಗಿದೆ. ಗಿಡ ಕಳ್ಕೊಂಬಿಟ್ಟಿದೆ. ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲಲ್ಲೂ ಸಹಿತ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಪ್ರತಿಯೊಬ್ಬರು ವಾಚ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬ ರೈತರು ಸಹಿತ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನೆಲ್ಲ ರೈತ ಬಾಂಧವರೇ.